ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಭಾರತಕ್ಕೆ ಐರೋಪ್ಯರ ಆಗಮನ ಈ ಒಂದು ಪಾಠದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಭಾರತಕ್ಕೆ ಐರೋಪ್ಯರ ಆಗಮನ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಯಾವಾಗ ಬಂದರು ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ. 1453ರಲ್ಲಿ ಅಟೋಮನ್ ಟರ್ಕರ್ ಏನು ಮಾಡ್ತಾರೆ ಅಂತಂದರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಆ ವಶಪಡಿಸ್ಕೊಂಡ್ಮೇಲೆ ಅಲ್ಲಿ ಮಧ್ಯ ಏಷ್ಯಾಗಳೊಡನೆ ಯುರೋಪಿಯನ್ನರು ಏನು ಮಾಡ್ತಿರ್ತಾರೆ, ವ್ಯಾಪಾರವನ್ನು ಮಾಡ್ತಿರ್ತಾರೆ ಆ ಕಾನ್ಸ್ಟಾಂಟಿನೋಪಲ್ ನಗರದ ಭೂಮಾರ್ಗದ ಮೂಲಕ. ಆದರೆ 1453ರಲ್ಲಿ ಅಟೋಮನ್ ಟರ್ಕರ್ ವಶಪಡಿಸ್ಕೊಂಡ್ಮೇಲೆ ಹೊಸದಾಗಿ ಮಧ್ಯ ಏಷ್ಯಾ ದೇಶಗಳಿಗೆ ಜಲಮಾರ್ಗಗಳನ್ನು ಕಂಡುಹಿಡೋದಕ್ಕೆ ಪೋರ್ಚುಗಲ್ನ ಹಲವಾರು ನಾವಿಕರು ಏನು ಮಾಡ್ತಾರೆ ಅಂತಂದರೆ ಹಡಗಿನ ಮೂಲಕ ದೇಶವನ್ನು ಕಂಡುಹಿಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದರಲ್ಲಿ ಸಾಲಿವಾಹನ ಶಕ 1498ರಲ್ಲಿ ಮೇ 17 ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂದರೆ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಅಲ್ಲಿ ಜಾಮೋರಿನ್ ಅಂತಕ್ಕಂಥ ಒಬ್ಬ ದೊರೆ ಇರ್ತಾನೆ. ಆ ದೊರೆ ಇವನಿಗೆ ಸ್ವಾಗತವನ್ನು ಕೊಡ್ತಾನೆ. ಇದರಿಂದ ಏನಾಯಿತು, ಯುರೋಪಿಯನ್ನರಿಗೆ ಭಾರತಕ್ಕೆ ಬರೋದಕ್ಕೆ ಒಂದು ದಾರಿಯಾಯಿತು. ಇದರ ಮೂಲಕ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ. ಇಲ್ಲಿ ನೋಡ್ಬೋದು ಪೋರ್ಚುಗೀಸರು. ಇವರು 1498ರಿಂದ 1961 ತನಕ ಕೂಡ ನಮ್ಮ ಭಾರತದಲ್ಲಿ ಇರ್ತಾರೆ. ನೋಡಿ, ಶಾಲಿವಾಹನ ಶಕ 1498ರ ಮೇ 17ರಂದು ವಾಸ್ಕೋ ಡಿ ಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪುವ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ಪ್ರಥಮವಾಗಿ ಜಲಮಾರ್ಗವನ್ನು ಕಂಡುಹಿಡಿದವನು ಭಾರತಕ್ಕೆ ಯಾರಪ್ಪ ಅಂತಂದರೆ ವಾಸ್ಕೋ ಡಿ ಗಾಮ. ಅವನು ತಲುಪಿದ ಪ್ಲೇಸು ಕೇರಳದಲ್ಲಿ ಕಲ್ಲಿಕೋಟೆ ಅಂತಕ್ಕಂಥ ಒಂದು ಪ್ಲೇಸನ್ನು ಇವನು ತಲುಪ್ತಾನೆ. ಅದೇ ಹೇಳ್ಬೋದು, ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು, ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಯಾರು ಅಂತ ಕೇಳ್ಬೋದು. ಆವಾಗ ಉತ್ತರ ಏನಾಗಿರ್ತದೆ, ಪೋರ್ಚುಗೀಸರು ಆಗಿರ್ತದೆ. ಇವರು ಮೊದಲಿಗರು ಅಂತ ಹೇಳ್ಬೋದು, ಮೊದಲ ವಿದೇಶಿಗರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದವರು ಇವರು ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸ್ತಾರೆ ಇಲ್ಲಿ. ಮತ್ತು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಇವರ ಒಂದು ಮುಖ್ಯ ಗುರಿನೂ ಕೂಡ ಆಗಿರ್ತದೆ. ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಬರ್ತಾರೆ. ವ್ಯಾಪಾರ ಮಾಡೋದಕ್ಕೆ ಬಂದಂಥವರು ವಿಶಾಲವಾದ ಸಾಮ್ರಾಜ್ಯವನ್ನು ಕೂಡ ಇವರು ನಿರ್ಮಿಸ್ತಾರೆ. ಜೊತೆಗೆ ಕ್ರೈಸ್ತ ಧರ್ಮವನ್ನು ಕೂಡ ಇವರೇನು ಮಾಡ್ತಾರೆ, ನಮ್ಮ ಭಾರತದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಇದು ಇವರ ಮುಖ್ಯ ಗುರಿಗಳಾಗಿತ್ತು ಅಂತ ಹೇಳ್ಬೋದು. ಇನ್ನು ಪೋರ್ಚುಗೀಸರ ಒಂದು ಏಳಿಗೆಗೆ, ಬೆಳವಣಿಗೆಗೆ ಕಾರಣ ಏನು ಅಂತಂದರೆ ಕಲ್ಲಿಕೋಟೆ ದೊರೆ ಜಾಮೋರಿನ್ ಪೋರ್ಚುಗೀಸರ ನಾವಿಕ ವಾಸ್ಕೋ ಡಿ ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡ್ತಾನೆ. ಅಂದರೆ ಇಲ್ಲಿ ಯಾವಾಗ ವಾಸ್ಕೋ ಡಿ ಗಾಮ ನಮ್ಮ ಭಾರತಕ್ಕೆ ಬಂದನೋ ಆವಾಗ ಜಾಮೋರಿನ್ ದೊರೆ ಏನು ಮಾಡ್ತಾನೆ, ನೀನು ಇಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ ನೀನು ಆರಾಮಾಗಿ ವ್ಯಾಪಾರವನ್ನು ಮಾಡ್ಬೋದು ಅಂತೇಳಿ ಏನು ಮಾಡ್ತಾನೆ, ವ್ಯಾಪಾರಕ್ಕೆ ಅನುಮತಿಯನ್ನು ನೀಡ್ತಾನೆ. ಇದು ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ತದನಂತರ 1509ರಲ್ಲಿ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ಬರ್ತಾನೆ. ಗವರ್ನರ್ ಅಥವಾ ವೈಸರಾಗಿ ಬರ್ತಾನೆ. ಆ ವೈಸರಾಗಿ ಬಂದಾಗ ಇವೇನು ಮಾಡ್ತಾನೆ ಅಂದರೆ 1510ರಲ್ಲಿ ವಿಜಯಪುರದ ಸುಲ್ತಾನ್ನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ನೋಡಿ, ಇವರು ವ್ಯಾಪಾರಕ್ಕೋಸ್ಕರ ಬಂದು ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡು ಅವರು ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗೋ ತನಕನೂ ಕೂಡ ಗೋವಾವನ್ನು ರಾಜಧಾನಿಯಾಗೆ ಇಟ್ಕೊಂಡವರು ಇರ್ತಾರೆ. ಅವರು ಭಾರತದಿಂದ ಆಚೆ ಹೋಗೋ ತನಕನೂ ಕೂಡ ಅವರ ಒಂದು ವಶದಲ್ಲಿ ಗೋವಾ ಇರ್ತದೆ. ಇವರ ಪ್ರಮುಖ ವಸಾಹತುಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಬುಕರ್ಕ್ ಬಳಿಕ ಬಂದಂಥ ಗವರ್ನರ್ಗಳು ದಿಯು, ದಾಮನ್, ಸಾಲ್ಸೆಟ್, ಬೆಸ್ಸಿನ್, ಚೌಲ್, ಮುಂಬೈ, ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿ ಈ ಕಡೆ ಎಲ್ಲ ಏನು ಮಾಡ್ತಾರೆ, ತಮ್ಮ ವಸಾಹತುಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದು ಪೋರ್ಚುಗೀಸರ ಒಂದು ಬೆಳವಣಿಗೆಗೆ ಅಥವಾ ಏಳಿಗೆಗೆ ಕಾರಣ ಆಗಿರ್ತದೆ. ತದನಂತರ ಪೋರ್ಚುಗೀಸರು ಅವನತಿಯತ್ತ ಸಾಗ್ತಾರೆ. ಇದಕ್ಕೆ ಕಾರಣ ಏನು, ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾದರು. ಪೋರ್ಚುಗೀಸರು ಮೊದಲು ಬಂದು ವ್ಯಾಪಾರವನ್ನು ಶುರು ಮಾಡಿದ್ರು. ಜೊತೆಗೆ ಅವರ ಮಾರ್ಗವಾಗಿ ಹಲವಾರು ವಿದೇಶಿಗರು ಬರ್ತಾರೆ ನಮ್ಮ ಭಾರತಕ್ಕೆ. ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಇವರೆಲ್ಲ ಬರ್ತಾರೆ ನಮ್ಮ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ.
ಇವ್ರನ್ನ ಎದುರಿಸೋದಕ್ಕೆ ಆಗಲಿಲ್ಲ. ಯಾರಿಗೆ? ಪೋರ್ಚುಗೀಸರಿಗೆ. ಅವರು ಪ್ರತಿಸ್ಪರ್ಧಿಗಳು ಬಹಳ ಬಲಿಷ್ಠರಾಗಿದ್ದರು. ಇದರಿಂದ ಏನಾಯಿತು, ಪೋರ್ಚುಗೀಸರ ಒಂದು ಅವನತಿಗೆ ಇದು ಕೂಡ ಒಂದು ಪ್ರಮುಖವಾದ ಕಾರಣ ಆಯಿತು ಅಂತ ಹೇಳ್ಬೋದು. ಮತ್ತು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿದ್ದರು. ಅಲ್ಲಿಂದ ಬಂದಂಥವರು, ಪೋರ್ಚುಗಲ್ನಿಂದ ಬಂದಂಥ ಒಂದಷ್ಟು ನೌಕರರು ಭ್ರಷ್ಟರಾಗಿದ್ದರು ಮತ್ತು ಅವರು ಪ್ರಾಮಾಣಿಕತೆಯನ್ನು ಕಳ್ಕೊಂಡಿದ್ದರು. ಇದರಿಂದ ಸರ್ಕಾರ ಏನಾಯಿತು, ಹೀನಸ್ಥಿತಿಗೆ ಬಂತು. ಇದ್ರ ಮೂಲಕ ಪೋರ್ಚುಗೀಸರ ಒಂದು ಅವನತಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಜೊತೆಗೆ ಮತಾಂಧತೆಯ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು. ಅಂದರೆ ಇವರು ಏನು ಮಾಡ್ತಾಯಿದ್ರು, ಮೂಲದಲ್ಲಿ ಇವರು ಕ್ರಿಶ್ಚಿಯನ್ ಧರ್ಮದವರಾಗಿದ್ದರು. ಇವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಬಲವಂತವಾಗಿ ಏನು ಮಾಡ್ತಾಯಿದ್ರು, ಬೇರೆ ಧರ್ಮದವ್ರನ್ನ ತಮ್ಮ ಧರ್ಮಕ್ಕೆ ಮತಾಂತರವನ್ನು ಮಾಡ್ತಿರ್ತಾರೆ. ಇದರಿಂದ ಇದು ಕೂಡ ಅವರ ಒಂದು ಅವನತಿಗೆ ಪ್ರಮುಖವಾದ ಕಾರಣ ಆಯಿತು ಅಂತ ಹೇಳ್ಬೋದು. ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ಒಳ್ಳೆಯ ಒಂದು ವ್ಯಾಪಾರ ಸಂಪರ್ಕವನ್ನು ಈ ಪೋರ್ಚುಗೀಸರು ಹೊಂದಿರ್ತಾರೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ಅವನತಿಯತ್ತ ಸಾಕ್ತು ಆವಾಗ ಇವ್ರ ವ್ಯಾಪಾರ ಕುಂಠಿತ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲೊಂದು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಪೋರ್ಚುಗೀಸರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಭಾರತದ ಪ್ರಥಮ ವೈಸರಾಯಿ. ಭಾರತ ಪ್ರಥಮ ಗವರ್ನರ್ ಅಥವಾ ವೈಸರಾಯಿ ಯಾರು ಅಂತ ಕೇಳ್ಬೋದು. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತ ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದಾರೆ. ಅಂದರೆ ಭಾರತಕ್ಕೆ ಪ್ರಪ್ರಥಮವಾಗಿ ಬಂದಂಥ ಯುರೋಪಿಯನ್ನರು ಇವರೇ, ಮತ್ತು ಕಟ್ಟಕಡೆಯದಾಗಿ ಭಾರತವನ್ನು ಬಿಟ್ಟೋದವರು ಕೂಡ ಇವರೇ. ಇವರು ಕೊನೆಯವರೆಗೂ ಕೂಡ ಗೋವಾವನ್ನು ತಮ್ಮ ರಾಜಧಾನಿಯಾಗೆ ಇಟ್ಕೊಂಡಿದ್ರು ಅಂತ ಹೇಳಿದೆ ಆಗಲೇ. ಮತ್ತು ದೀವ್ ಮತ್ತು ದಾಮನ್ ಮಾತ್ರವೇ ಪೋರ್ಚುಗೀಸರ ವಶದಲ್ಲಿ ಉಳಿದವು. ಬ್ರಿಟಿಷ್ ಆಳ್ವಿಕೆ 1940ರಲ್ಲಿ ಕೊನೆಗೊಂಡು ಪೋರ್ಚುಗೀಸರು ತಮ್ಮ ನೆಲದಿಂದ ಕದಲಲಿಲ್ಲ. ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, 1947ಕ್ಕೆ ಸ್ವತಂತ್ರವನ್ನು ಕೊಟ್ಟು ಹೋಗ್ತಾರೆ. ಆದರೂ ಕೂಡ ಈ ಪೋರ್ಚುಗೀಸರು ನಮ್ಮ ಭಾರತದಲ್ಲೇ ಇರ್ತಾರೆ. ತದನಂತರ ಗೋವಾ ವಿಮೋಚನೆ ಆಗುತ್ತೆ. ಅಲ್ಲಿ ಭಾರತೀಯರು ಅಹಿಂಸಾತ್ಮಕ ಚಳುವಳಿಯನ್ನು ಮಾಡ್ತಾರೆ. ಇದರಿಂದ ಇಲ್ಲಿ ಚಳುವಳಿಗಾರನ ಯಾರು ನಮ್ಮ ಭಾರತೀಯರು ಚಳುವಳಿಯನ್ನು ಮಾಡ್ತಿರ್ತಾರೆ ಅವ್ರನ್ನ ಹಲವಾರು ತೊಂದರೆಯನ್ನು ಕೂಡ ಕೊಡ್ತಿರ್ತಾರೆ. ಯಾರು? ಈ ಪೋರ್ಚುಗೀಸರು ಅಂತ ಹೇಳ್ಬೋದು. ಕೊನೆಗೆ 1961ರಲ್ಲಿ ಭಾರತೀಯ ಸೇನಾಪಡೆ ಪೋರ್ಚುಗೀಸರನ್ನು ಬಡಿದೋಡಿಸುವುದರೊಂದಿಗೆ ಗೋವಾ ವಿಮೋಚನೆಗೊಂಡಿತ್ತು. 1961ರಲ್ಲಿ ಗೋವಾ ವಿಮೋಚನೆ ಆಗುತ್ತೆ. ಭಾರತೀಯ ಸೈನಿಕರು ಬಂದು ಪೋರ್ಚುಗೀಸರನ್ನ ಭಾರತದಿಂದ ಆಚೆಗೆ ಕಳಿಸ್ತಾರೆ. ತದನಂತರ ಬಂದವರು ಡಚ್ಚರು. ಇವರು 1596ರಿಂದ 1798ರೊಳಗೆ ಭಾರತದಲ್ಲಿ ಇರ್ತಾರೆ. ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಇವರು ಅಂತ ಹೇಳ್ಬೋದು. ಇವರು ನೆದರ್ಲ್ಯಾಂಡ್ ದೇಶದವರು ಆಗಿರ್ತಾರೆ. ಇವರು 1608ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಈ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡುವ ಏಕಸ್ವಾಮ್ಯವನ್ನು ಪಡ್ಕೊಂಡಿರ್ತದೆ. ಮತ್ತು ಈ ಪ್ರದೇಶದಲ್ಲಿ ಯುದ್ಧ ಮಾಡುವ, ಶಾಂತಿ ಸಂಧಾನಗಳನ್ನು ಏರ್ಪಡಿಸುವ ಅಧಿಕಾರವನ್ನು ಕೂಡ ಇದು ಪಡ್ಕೊಂಡಿರುತ್ತೆ. ಡಚ್ಚರ ಪ್ರಮುಖವಾದ ರಾಜಧಾನಿ ಯಾವುದಪ್ಪ ಅಂದರೆ ಪುಲಿಕ್ಯಾಟ್. ಕೇಳ್ಬೋದು, ಡಚ್ಚರ ಪ್ರಮುಖ ರಾಜಧಾನಿ ಯಾವುದು ಅಂತ. ಡಚ್ಚರ ವ್ಯಾಪಾರ ಕೇಂದ್ರಗಳು. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವುದಾಗಿರ್ತದೆ ಅಂತಂದರೆ ಆಗ್ರಾ, ಮಚಲಿಪಟ್ಟಣ, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಚ್ಚಿ. ಇದು ಡಚ್ಚರ ವ್ಯಾಪಾರ ಕೇಂದ್ರಗಳು ಆಗಿರ್ತವೆ. ತದನಂತರ ಡಚ್ಚರು ಯಾವ ರೀತಿ ಭಾರತದಲ್ಲಿ ಅವನತಿಯನ್ನು ಹೊಂದಿದರು ಅಂತಂದರೆ, ಡಚ್ಚರು ಇಂಗ್ಲೀಷರೊಡನೆ ಸಂಘರ್ಷಕ್ಕೆ ಇಳಿತಾರೆ. ಅಂದರೆ ಇಂಗ್ಲೀಷರು ಬಹಳ ಪ್ರಬಲರಾಗಿರ್ತಾರೆ, ಡಚ್ಚರು ಅಷ್ಟೇನು ಪ್ರಬಲ ಆಗಿರಲಿಲ್ಲ. ಆದರೂ ಕೂಡ ಇವರು ಇಂಗ್ಲೀಷರ ಜೊತೆ ಸಂಘರ್ಷಕ್ಕೆ ಇಳಿತಾರೆ. ಇದರಿಂದ ಇವರಿಗೆ ಬಹಳ ತೊಂದರೆ ಆಗುತ್ತೆ. ಡಚ್ಚರನ್ನು ಇಂಗ್ಲೀಷರು ಸೋಲಿಸ್ತಾರೆ. ಭಾರತದಲ್ಲಿ ಇಂಗ್ಲೀಷರ ಪೈಪೋಟಿಯನ್ನು ಎದುರಿಸಲಾಗದೆ ಇವರೇನು ಮಾಡ್ತಾರೆ, ತಮ್ಮ ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ತಮ್ಮ ಗಮನವನ್ನು ಇವರು ಹರಿಸ್ತಾರೆ. ಯಾವ್ಯಾವುದಪ್ಪ ಅಂತಂದರೆ ಕೆಲವು ದ್ವೀಪಗಳು ಇಂಡೋನೇಷಿಯಾ, ಮಲಯ, ಥೈಲ್ಯಾಂಡ್, ಫಿಲಿಪೈನ್ಸ್ ಮತ್ತು ಕಾಂಬೋಡಿಯಾ. ಈ ಕಡೆ ಅವರು ಗಮನವನ್ನು ಹರಿಸ್ತಾರೆ. ಅದರಿಂದ ಭಾರತದಲ್ಲಿ ಇವರು ಒಂದು ಅವನತಿ ಆಗುತ್ತೆ. ಇನ್ನು ಇಂಗ್ಲೀಷರು 1600ರಿಂದ 1347ರ ತನಕ ನಮ್ಮ ಭಾರತದಲ್ಲಿ ಇರ್ತಾರೆ. ಪ್ರಾರಂಭದಲ್ಲಿ ಇವರು ವ್ಯಾಪಾರದಲ್ಲಿ ಶಾಂತಿಯನ್ನು ನೀತಿಯಾಗಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿರ್ತಾರೆ. ಆದರೆ ಭಾರತದಲ್ಲಿ ಯಾವಾಗ ರಾಜಕೀಯ ಪರಿಸ್ಥಿತಿ ಹದಗೆಟ್ಟಿದೆ ಅಂತಕ್ಕಂಥ ವಿಚಾರ ತಿಳಿತಿದೋ ಆವಾಗ ಇಡೀ ಭಾರತದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಇವರು ಸ್ಥಾಪಿಸ್ತಾರೆ. ಇಲ್ಲಿ ಪ್ರಾರಂಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವರು ನಮ್ಮ ಭಾರತ ದೇಶಗಳೊಡನೆ ವ್ಯಾಪಾರವನ್ನು ಮಾಡೋದಕ್ಕಾಗಿ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ತಾರೆ. ತದನಂತರ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಇವರ ಒಂದು ಅನುಮತಿಯನ್ನು ಪಡೆದು ಭಾರತದ ಜೊತೆ ವ್ಯಾಪಾರ ಸಂಪರ್ಕವನ್ನು ಬೆಳೆಸ್ತಾರೆ. ಇವರು ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಸೂರತ್ನ ಒಂದು ಬಂದರಿನಲ್ಲಿ ತಂಗ್ತಾ ಇರ್ತವೆ. ಆದರೆ
ಸರ್ ಥಾಮಸ್ ರೋ ಏನು ಮಾಡ್ತಾನೆ ಅಂದರೆ 1615ರಲ್ಲಿ ಮೊಘಲರ ಚಕ್ರವರ್ತಿ ಜಹಾಂಗೀರನ ಒಂದು ಆಸ್ಥಾನಕ್ಕೆ ಬರ್ತಾನೆ. ಅವನ ಒಂದು ಆಸ್ಥಾನಕ್ಕೆ ಬಂದು ಸೂರತ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಪಡಿತಾನೆ. ಅಂದರೆ ಪ್ರಾರಂಭದಲ್ಲಿ ಅವರ ಒಂದು ಹಡಗುಗಳು ಸೂರತ್ ಒಂದು ಬಂದರಿನಲ್ಲಿ ತಂಗ್ತಾ ಇರ್ತವೆ. ಆಗ ಯಾವಾಗ ಸರ್ ಥಾಮಸ್ ರೋ ಭಾರತಕ್ಕೆ ಒಳಗಡೆ ಬಂದು ಮೊಘಲ್ ಚಕ್ರವರ್ತಿಯ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿ ಅವನ ಒಂದು ಅನುಮತಿ ಪಡ್ಕೋತಾನೋ ಅಲ್ಲಿಂದ ಇವರ ಒಂದು ಆಡಳಿತ ಶುರುವಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ತದನಂತರ ಇವರು ನೋಡ್ರಿ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ತದನಂತರ ನೋಡಿ ಮದ್ರಾಸ್, ಕಲ್ಕತ್ತಾ, ಮುಂಬೈಗಳಲ್ಲೂ ಕೂಡ ತಮ್ಮ ವ್ಯಾಪಾರದ ಮಳಿಗೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇವರು ಕಲ್ಕತ್ತಾವನ್ನು ರಾಜಧಾನಿಯಾಗಿ ಇಟ್ಕೊಂಡು ಏನು ಮಾಡ್ತಾರೆ, ವ್ಯಾಪಾರವನ್ನು ಪ್ರಾರಂಭವನ್ನು ಮಾಡ್ತಾರೆ. ಇವ್ರದ್ದು ಮೊದಲ ರಾಜಧಾನಿ ಯಾವುದಪ್ಪ ಅಂದರೆ ಕಲ್ಕತ್ತಾ ಆಗಿರ್ತದೆ. ತದನಂತರ ಈಸ್ಟ್ ಇಂಡಿಯಾ ಕಂಪನಿಯ ಲಾಭ ಬಹಳ ಹೆಚ್ಚಾಗುತ್ತೆ, ವ್ಯಾಪಾರನೂ ಕೂಡ ಚೆನ್ನಾಗಾಗುತ್ತೆ. ಬರ್ತಾ ಏನಾಗುತ್ತೆ ನೋಡ್ರಿ, ಭಾರತೀಯರಿಂದ ಎಂತೆಂಥ ಅನುಕೂಲಗಳನ್ನು ಇವರು ಪಡ್ಕೋತಾರೆ ಅಂತಂದರೆ, ಮೊಘಲ್ ಚಕ್ರವರ್ತಿ ಇರ್ತಾನೆ, ಅವನ ಹೆಸರು ಫರೂಕ್ ಸಿಯಾರ್ ಅಂತೇಳಿ. ಇವನು ಬಂಗಾಳ ಪ್ರಾಂತ್ಯಕ್ಕೆ ಯಾವ ಸೇರ್ಕೊಂಡಿರ್ತದೆ ಅಂದರೆ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ 3 ಕೂಡ ಸೇರ್ಕೊಂಡಿರ್ತದೆ. ಇಲ್ಲಿ ಮತ್ತು ಸೂರತ್ತಲ್ಲಿ ಇಷ್ಟೂ ಪ್ರದೇಶಗಳಲ್ಲಿ ಸುಂಕರಹಿತ ಅಂದರೆ ತೆರಿಗೆಯನ್ನು ಕೊಡದೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಲೈಸೆನ್ಸನ್ನು ಪಡ್ಕೋತಾರೆ. ಅದಕ್ಕೆ ದಸ್ತಕ್ ಅಂತ ಕರೀತಾರೆ. ಇದನ್ನು ಕೊಟ್ಟವನು ಯಾರಪ್ಪ ಅಂದರೆ ಫರೂಕ್ ಸಿಯಾರ್. ಇವನು ಮೊಘಲ ಚಕ್ರವರ್ತಿ ಆಗಿರ್ತಾನೆ. ಬ್ರಿಟಿಷರಿಗೆ ಯಾವುದೇ ರೀತಿ ಸುಂಕವನ್ನು ಈಸ್ಕೊಳ್ಳದೆ ತೆರಿಗೆ ರಹಿತವಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡ್ತಾನೆ. ಇದರಿಂದ ಇಂಗ್ಲೀಷರು ಏನಾಗ್ತಾರೆ, ಭಾರತದಲ್ಲಿ ಬಹಳ ಪ್ರಬಲರಾಗ್ತಾರೆ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಬಹಳ ಶಕ್ತಿವಂತರಾಗಿ ಕೂಡ ಆಗ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರಿಗೆ ಬಹಳ ಅನುಕೂಲನೂ ಕೂಡ ಆಗುತ್ತೆ. ಸುಂಕವಿಲ್ಲದೆ ಮುಕ್ತ ವ್ಯಾಪಾರವನ್ನು ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದ ಒಂದು ವಿಶೇಷ ಪರವಾನಗಿಯನ್ನು ನಾವು ದಸ್ತಕಗಳು ಅಥವಾ ಪಾಸು ಅಂತಲೂ ಕೂಡ ಕರಿತೀವಿ. ಇದನ್ನು ಯಾರು ಕೊಡ್ತಾರೆ ಅಂದರೆ ಫರೂಕ್ ಸಿಯಾರ್. ಇವನೇನಾಗಿರ್ತಾನೆ ಅಂದರೆ ಮೊಘಲ್ ಚಕ್ರವರ್ತಿ ಆಗಿರ್ತಾನೆ. ಯಾವುದೇ ರೀತಿ ಸುಂಕವಿಲ್ಲದೇ, ತೆರಿಗೆ ಇಲ್ಲದೇ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಬ್ರಿಟಿಷರು ಇವನಿಂದ ಪಡ್ಕೋತಾರೆ. ತದನಂತರ ನೋಡ್ರಿ, ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ, ತಮ್ಮ ವಸತಿ ಪ್ರದೇಶಗಳ ಸುತ್ತಲೂ ಕೋಟೆಗಳನ್ನು ಕಟ್ಕೊಳ್ಳೋದಕ್ಕೆ ಶುರುವನ್ನು ಮಾಡ್ತಾರೆ. ಕೋಟೆಗಳ ರಕ್ಷಣೆಗಾಗಿ ಸೈನಿಕರುಗಳನ್ನು ನೇಮಕ ಮಾಡ್ಕೊಳ್ತಾರೆ, ಮದ್ದುಗುಂಡುಗಳನ್ನು ಇಟ್ಕೊಳ್ಳೋದಕ್ಕೆ ಆರಂಭಿಸ್ತಾರೆ. ಬಹುಬೇಗ ಇಂಗ್ಲೀಷರ ಸೇನಾ ಬಲ ಬಲಿಷ್ಠ ಆಗುತ್ತೆ. ಇದರಿಂದ ನಮ್ಮ ಭಾರತೀಯ ರಾಜರ ಮೇಲೆ ಇನ್ನು ಫ್ರೆಂಚರು 1664ರಿಂದ 1954 ತನಕ ಭಾರತದಲ್ಲಿ ಇರ್ತಾರೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂಥ ಯುರೋಪಿಯನ್ನರಲ್ಲಿ ಫ್ರೆಂಚರೇ ಕೊನೆಯವರು ಅಂತ ಹೇಳ್ಬೋದಾಗಿರ್ತದೆ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಭಾರತದಲ್ಲಿ ಫ್ರೆಂಚರು ಪ್ರಥಮವಾಗಿ ವ್ಯಾಪಾರ ಕೋಟೆಯನ್ನು ಪ್ರಾರಂಭ ಮಾಡಿದ್ದೆಲ್ಲಪ್ಪ ಅಂತಂದರೆ ಸೂರತ್ನಲ್ಲಿ 1668ರಲ್ಲಿ ಪ್ರಾರಂಭದಲ್ಲಿ ಸೂರತ್ಗೆ ಬರ್ತಾರೆ. ತದನಂತರ ಭಾರತದ ವಿವಿಧೆಡೆಯಲ್ಲಿ ಏನು ಮಾಡ್ತಾರೆ, ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಯೆ, ಕಾರೈಕಲ್ ಮತ್ತು ಚಂದ್ರನಗರದಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ತೆಗಿತಾರೆ. ಫ್ರೆಂಚರ ಒಂದು ರಾಜಧಾನಿ ಯಾವುದಪ್ಪ ಆಗಿರ್ತದೆ ಅಂದರೆ ಪಾಂಡಿಚೇರಿ ಆಗಿರ್ತದೆ. ಇನ್ನು ಫ್ರೆಂಚರಲ್ಲೇ ಅತ್ಯಂತ ಚಾಣಾಕ್ಷ ಗೌರರ್ ಅಂತಂದರೆ ಡೂಪ್ಲೆ. ಇವನು ಹೈದರಾಬಾದ್ ಮತ್ತು ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಫ್ರೆಂಚರ ಪ್ರಭಾವವನ್ನು ಹೆಚ್ಚಿಸ್ತಾನೆ. ಇಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂಥ ಈ ಫ್ರೆಂಚರು ಬ್ರಿಟಿಷರು ಮತ್ತು ಇವರ ನಡುವೆ ರಾಜಕೀಯ ಹಾಗೂ ವಾಣಿಜ್ಯ ಅಭಿವೃದ್ಧಿಗಾಗಿ ಹಲವಾರು ಯುದ್ಧಗಳು ನಡೀತವೆ. ಆ ಯುದ್ಧಗಳನ್ನ ನಾವು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ. ಇದರಲ್ಲಿ ಫ್ರೆಂಚು ಮತ್ತು ಬ್ರಿಟಿಷರು ಇಬ್ಬರು ಕೂಡ ಘನಘೋರ ಯುದ್ಧಗಳು ನಡೀತವೆ. ಇದರಿಂದ ಫ್ರೆಂಚರಿಗೆ 3 ಯುದ್ಧದಲ್ಲಿ ಆಲ್ಮೋಸ್ಟ್ ಫ್ರೆಂಚರಿಗೆ ಸೋಲಾಗುತ್ತೆ. ಇದು ಕರ್ನಾಟಕ ಯುದ್ಧದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ತಿಳ್ಕೊತೀರಾ. ಈಗ ಇಷ್ಟು ಇರಲಿ. ಕರ್ನಾಟಕ ಯುದ್ಧಗಳು ಫ್ರೆಂಚು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳು. ಕಾರಣ ಏನಪ್ಪ ಅಂತಂದರೆ ರಾಜಕೀಯ ಮತ್ತು ವಾಣಿಜ್ಯ ಅಭಿವೃದ್ಧಿಗಾಗಿ ನಡೆದಂಥ ಯುದ್ಧಗಳು ಆಗಿರ್ತದೆ. ಇನ್ನು ಫ್ರೆಂಚರ ಒಂದು ಅವನತಿಗೆ ಕಾರಣಗಳು. ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಸಂಪೂರ್ಣ ಬೆಂಬಲವನ್ನು ನೀಡಿರಲಿಲ್ಲ. ಇಲ್ಲಿ ಫ್ರೆಂಚ್ ಸೇನಾ ನಾಯಕರಿರ್ತಾರೆ, ಫ್ರಾನ್ಸ್ನಿಂದ ಬಂದಿರ್ತಾರೆ ಫ್ರೆಂಚರು. ಇವ್ರಿಗೆ ಯಾವುದೇ ರೀತಿ ಒಂದು ಸಹಕಾರ ಆಗಲಿ ಬೆಂಬಲ ಆಗಲಿ ನೀಡಲಿಲ್ಲ. ಇದರಿಂದ ಫ್ರೆಂಚರು ಭಾರತದಲ್ಲಿ ಅವನತಿಯತ್ತ ಸಾಗ್ತಾರೆ. ಮತ್ತು ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬರುತ್ತವೆ. ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣ ಆಯಿತು. ಇನ್ನು ಫ್ರಾನ್ಸ್ನಲ್ಲಿ ಇಂಗ್ಲೀಷರು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಹಲವಾರು ರಾಜಕೀಯ ಗೊಂದಲಗಳು, ಕ್ರಾಂತಿಗಳು ಉಂಟಾಗ್ತವೆ. ಇದರಿಂದನೂ ಕೂಡ ಇಲ್ಲಿ ಭಾರತದಲ್ಲಿ ಇವರ ಒಂದು ಅವನತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರೆಂಚರ ನೌಕಾಪಡೆಯು ಇಂಗ್ಲೀಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯಾಗಿರಲಿಲ್ಲ. ಅಂದರೆ ಫ್ರೆಂಚರಿಗೆ ಹೋಲಿಸ್ಕೊಂಡ್ರೆ ಇಂಗ್ಲೀಷರು ಬಹಳ ನೌಕಾಪಡೆಯಲ್ಲಿ ಉತ್ತಮ ದರ್ಜೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೈನ್ಯ ಪಡೆಯನ್ನು ಬ್ರಿಟಿಷರು ಹೊಂದಿದ್ರು. ಅದರಿಂದ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿ ಫ್ರೆಂಚರನ್ನು ಅವರು ಮನೆಗೆ ಕಳಿಸ್ತಾರೆ.
ಇನ್ನು ಕಾಲಗಣನೆಯನ್ನು ತಗೊಂಡ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600, ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602, ಇನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಒಂದು ಮ್ಯಾಪನ್ನು ನೋಡ್ಬೋದು. ಯುರೋಪಿಯನ್ ನೆಲೆಗಳು ಎಲ್ಲೆಲ್ಲಿತ್ತು ಅಂತಕ್ಕಂಥದ್ದು, ಎಲ್ಲೆಲ್ಲಿ ತನಕ ಅವರು ವಶಪಡಿಸ್ಕೊಂಡಿದ್ರು. ಫ್ರೆಂಚರು, ಪೋರ್ಚುಗಲ್ನ ಪೋರ್ಚುಗೀಸರು, ಡಚ್ಚರು ಮತ್ತು ಬ್ರಿಟಿಷರು ಇಲ್ಲಿ ಕೊಟ್ಟಿದ್ದಾರೆ ಅವರ ಒಂದು ವ್ಯಾಪಾರ ಕೇಂದ್ರಗಳನ್ನು. ನೀವು ಈ ಒಂದು ಮ್ಯಾಪಲ್ಲಿ ಸಂಪೂರ್ಣವಾಗಿ ಅವರ ವ್ಯಾಪಾರ ಕೇಂದ್ರಗಳನ್ನು ನೀವಿಲ್ಲಿ ಕಾಣ್ಬೋದಾಗಿರ್ತದೆ. ನಂತರ ಇಲ್ಲಿ ಅಭ್ಯಾಸದ ಪ್ರಶ್ನೆಗಳು ಬರ್ತವೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ. ಡಚ್ಚರ ರಾಜಧಾನಿ ಯಾವುದು? ಪುಲಿಕ್ಯಾಟ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? 1600ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ. ಆಗಲೇ ಆಗಲೇ ಫ್ರೆಂಚರದ್ದು ಪಾಂಡಿಚೇರಿ, ಮಚಿಲಿಪಟ್ಟಣ ಅಲ್ಲಿ ನೋಡಿಕೊಂಡು ಯಾವುದಿದೆ ಅಂತಕ್ಕಂಥ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಬರ್ಕೊಂಡು ಆನ್ಸರ್ನ. ನೆಕ್ಸ್ಟ್, ಬ್ರಿಟಿಷ್ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು? ಒಬ್ಬ ಮೊಘಲ್ ದೊರೆ ಬ್ರಿಟಿಷರಿಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಾನೆ. ಆ ದೊರೆ ಹೆಸರು ಏನು ಅಂತ? ಫಾರೂಕ್ ಸಿಯರ್ ಅಂತಕ್ಕಂಥ ಮೊಘಲ್ ದೊರೆ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾನೆ. ಅದನ್ನು ನಾವು ದಸ್ತಕ್ ಅಂತ ಕರಿತೀವಿ. ಇನ್ನೊಂದಷ್ಟು ಕ್ವಶನ್ಸ್ಗಳು ಇಲ್ಲಿದ್ದಾವೆ, ಇದನ್ನು ಚರ್ಚಿಸಿ ಇದನ್ನು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ಪೋರ್ಚುಗೀಸರು ಯಾವುದು? ಹೊಂದಿಸಿ ಬರೆಯಿರಲಿ. ಪೋರ್ಚುಗೀಸರು ಗೋವಾ, ಡಚ್ಚರು ಪುಲಿಕ್ಯಾಟು, ಫ್ರೆಂಚರು ಪಾಂಡಿಚೇರಿ, ಬ್ರಿಟಿಷರು ಕಲ್ಕತ್ತಾ. ಹೊಂದಿಸಿ ಬರೆಯರಿಗೆ ಉತ್ತರ ಆಯಿತು. ಇಷ್ಟನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ